ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಗ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದಂತಹ ಕಾರನ್ನು ಈಗ ಸೀಸ್ ಮಾಡಲಾಗಿದೆ ಪೊಲೀಸರಿಂದ. ಸೊ ಈ ಸೀಸ್ ಮಾಡಿದ ಕಾರ್ನಲ್ಲಿ ತಲ್ವಾರ್ಗಳು ಪತ್ತೆಯಾಗಿದ್ದಾವೆ. ಆ ಎಲ್ಲ ತಲ್ವಾರ್ಗಳು ಇದೇ ಸುಹಾಸ್ ಶೆಟ್ಟಿಗ ಹತ್ಯೆಗೆ ಬಳಸಿದ್ದು ಹೀಗನ್ನೋ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿದೆ. ಈಗ ಸೀಸ್ ಮಾಡಿದ ಕಾರ್ನಲ್ಲಿ ತಲ್ವಾರ್ಗಳು ಪತ್ತೆಯಾಗಿದೆ. ಮಂಗಳೂರು ಬಜ್ಪೆ ಠಾಣೆಯ ಪೊಲೀಸರು ಕಾರನ್ನು ಸೀಸ್ ಮಾಡಿದ್ರು. ಆ ಕಾರ್ನಲ್ಲಿ ಈ ತಲ್ವಾರ್ಗಳು ಪತ್ತೆಯಾಗಿದ್ದಾವೆ. ಆಮೇಲೆ ಕೊಲೆ ನಡೀತಲ್ಲ ಆ ಜಾಗದಲ್ಲಿ ಒಂದು ಡ್ಯಾಗರ್ ಕೂಡ ಪತ್ತೆಯಾಗಿದೆ. ಎಲ್ಲ ಸಾಕ್ಷಿಗಳು ಸಿಕ್ಕಿದ ಮೇಲೆ ಈ ಕೊಲೆ ಮಾಡಿದವರು ಸಿಗೋದಿಲ್ವಾ? ಸಿಕ್ಕೇ ಸಿಗ್ತಾರೆ. 5 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಕಮಿಷನರ್ ಅನುಪಮ ಅಗರ್ವಾಲ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗಾಗಲೇ ಆರೋಪಿಗಳಿಗಾಗಿ ಬಲೆ ಬೀಸಿದ್ದೀವಿ, 5 ತಂಡಗಳನ್ನು ರಚನೆ ಮಾಡಿದ್ದೀವಿ ಅಂತ ಹೇಳಿ. ಇದು ಕಾರ್ನ ಒಳಗಡೆ ಇದ್ದಂತಹ ತಲವಾರ್ನ ದೃಶ್ಯಾವಳಿಗಳು, ಫೋಟೋ. ಇದೇ ಕಾರು ಸೀಸ್ ಮಾಡಲಾಗಿದ್ದು. ಈ ಸೀಸ್ ಮಾಡಿದ ಕಾರ್ನಲ್ಲಿ ತಲವಾರ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಆರೋಪಿಗಳು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಕಾರಿದು. ಬಜ್ಪೆ ಪೊಲೀಸರು ಈ ಕಾರನ್ನು ಸೀಸ್ ಮಾಡಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಈ ತಲವಾರ್ಗಳು ಪತ್ತೆಯಾಗಿದ್ದಾವೆ. ಆಮೇಲೆ ಈ ಕೃತ್ಯ ನಡೀತಲ್ಲ, ಕೊಲೆ ನಡೀತಲ್ಲ, ಆ ಕೊಲೆ ನಡೆದ ಸ್ಥಳದಲ್ಲೂ ಕೂಡ ಡ್ಯಾಗರ್ ಸಿಕ್ಕಿದೆ. ಸೊ ಪ್ರತೀಕಾರದ ಕೊಲೆ, ಸೇಡಿನ ಕೊಲೆ ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಅಂಥೇಳಿ ಮಂಗಳೂರಿನ ಜನ ಭಯದಲ್ಲೇ ಈಗ ದಿನವನ್ನು ಕಳೆಯುವಂಥ ಪರಿಸ್ಥಿತಿ ಮತ್ತೊಮ್ಮೆ ಉದ್ಭವಿಸುತ್ತೆ. ಆಗಾಗ ಈ ರೀತಿಯಾದಂಥ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ. ಲಾಸ್ಟ್ 3 ಇಯರ್ಸಲ್ಲಿ ಇದು 3ನೇ ಕೊಲೆ ಆಗಿರೋದು. ಆಮೇಲೆ ಈ ಸುಹಾಸ್ ಶೆಟ್ಟಿಯನ್ನ ಈ ಹತ್ಯೆ ಮಾಡಿದ್ರಲ್ಲ 4 ರಿಂದ 5 ಜನ, ಅವರೇನು ಸುಮ್ಮನೆ ಏಕಾಏಕಿ ಬಂದು ದಾಳಿ ಮಾಡಿದ್ದಲ್ಲ. ಅವರು ಬಹಳ ಯೋಚನೆ ಮಾಡಿ ಸ್ಕೆಚ್ ಹಾಕಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಯೇ ಅಟ್ಯಾಕ್ ಮಾಡಿರೋದು. ಈ ಸುಹಾಸ್ ಶೆಟ್ಟಿ ಕೊಲೆ ತಿಂಗಳ ಹಿಂದೆಯೇ ಸ್ಕೆಚ್ ಆಗಿತ್ತಂತೆ. ಸುಹಾಸ್ ಶೆಟ್ಟಿ ಫಾಸಿಲ್ ಬಗ್ಗೆ ಸ್ಟೇಟಸ್ ಅನ್ನು ಹಾಕಿರ್ತಾರೆ ಕಿಡಿಗೇಡಿಗಳು. ಈ ಫಾಸಿಲನ್ನು ಹತ್ಯೆ ಮಾಡಿದಂತಹ ಸುಹಾಸ್ ಶೆಟ್ಟಿ ಹಂಗೆ ಹಿಂಗೆ ಅಂತೆಲ್ಲ ಬರ್ಕೊಂಡಿರ್ತಾರೆ. ಸೊ ಪ್ರತೀಕಾರ ತೀರಿಸಿಕೊಳ್ಳೋ ಬಗ್ಗೆ ಮೊಬೈಲ್ನಲ್ಲಿ ಸ್ಟೇಟಸ್ಗಳನ್ನು ಹಾಕಿರ್ತಾರೆ. 5-6 ಮಂದಿಗಳನ್ನ ಕಟ್ಕೊಂಡು ತಿರುಗಾಡ್ತಿರ್ತಾನೆ ಸುಹಾಸು. ದುಷ್ಕರ್ಮಿಗಳು ಹಿಂದೆ ಬಿದ್ದ ಮಾಹಿತಿ ಗೊತ್ತಾಗಿದ್ದಕ್ಕೆ ಸುಹಾಸ್ ಶೆಟ್ಟಿ ಅವರು ಜೊತೆಗೆ ಹುಡುಗರೆಲ್ಲ ಸೇರ್ಕೊಂಡಿರ್ತಾರೆ. ಯಾವಾಗಲೂ ಹುಡುಗರ ಜೊತೆನೇ ಇರ್ತಾ ಇದ್ದಿದ್ದು ಸುಹಾಸ್ ಶೆಟ್ಟಿ. ಕೆಲ ದಿನಗಳ ಹಿಂದೆ ಸುಹಾಸ್ ಮನೆಯನ್ನ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ರು. ಶಸ್ತ್ರಾಸ್ತ್ರ ಏನಾದ್ರು ಇಟ್ಕೊಂಡಿದ್ದಾನಾ ಅಂತ ತಪಾಸಣೆಯನ್ನು ಮಾಡಿದ್ರಂತೆ. ಫಾಸಿಲ್ ಕೊಲೆಗೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತೇಳಿ ಹಂತಕರು ಮತ್ತೊಂದು ಕಡೆ ಕಾದು ಕುಳಿತಿರ್ತಾರೆ. ಅವರೆಲ್ಲರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ನಲ್ಲೆಲ್ಲ ಸ್ಟೇಟಸ್ ಹಾಕೊಳ್ತಾ ಇರ್ತಾರೆ. ಆಮೇಲೆ ಹತ್ಯೆಯಾದ ನಂತರ ಅದ್ರ ಬಗ್ಗೆಯೂ ಕೂಡ ಒಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ ದುಷ್ಕರ್ಮಿಗಳು. ನೋಡಿ, ಆ ಪೋಸ್ಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಕುಲುಮೆ ಅನ್ನುವಂಥ ಪೇಜು ಮಂಗಳೂರಿನಲ್ಲಿ ಸಮಥಿಂಗ್ ಏನೋ ಬರ್ಕೊಂಡಿದ್ದಾರೆ. ಸ್ವಲ್ಪ ಲೇಟು, ಯಾಕೆ ಗೊತ್ತಾ? ಅಲ್ಲೂ ಧರ್ಮ ನೋಡಿ ಜಾಮೀನು ನಿರಾಕರಣೆ, ಸಂಘಟನೆ ನೋಡಿ ಬಂಧನ ಇಲ್ಲ, ಹೀಗೆಲ್ಲ ನ್ಯಾಯಾಧೀಶ ಅನ್ಯಾಯ ಮಾಡಿದರೆ ನ್ಯಾಯ ಕೊಡೋದು ಯಾರು, ಹೀಗೆಲ್ಲ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಅವರು. ತಲ್ವಾರ್ ದಾಳಿ, ಹರಕೆಯ ಕುರಿ ಡಮಾರ್, ಹಿಂಗಂತ ಬರ್ಕೊಂಡಿರೋದು. ಈ ಪೋಸ್ಟನ್ನ ಕುಲುಮೆ ಅನ್ನೋ ಹೆಸರಲ್ಲಿ ಯಾರೋ ಮಾಡಿದ್ದಾರೆ ನೋಡಿ. ಈಗ ಅವರನ್ನು ಕೂಡ ಕರೆದು ತನಿಖೆಗೆ ಒಳಪಡಿಸಲಾಗುತ್ತೆ, ಅರೆಸ್ಟ್ ಮಾಡಲಾಗುತ್ತೆ ಈಗ ಪ್ರಾಥಮಿಕ ಹಂತದಲ್ಲಿ. ಯಾಕೆಂದರೆ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಮಾಡಬಾರ್ದು, ಈ ರೀತಿಯಾದಂಥ ಕೆಲಸಗಳಾಗಬಾರ್ದು ಅಂತ. ಇನ್ನು ಮತ್ತೊಂದು ಕಡೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಸುಹಾಸ್ ಶೆಟ್ಟಿ ಅದನ್ನು ಕೊಲೆ ಮಾಡಲಾಗುತ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆದಮೇಲೆ ಸ್ವಿಫ್ಟ್ ಕಾರ್ನಲ್ಲಿ ಪರಾರಿ ಆಗ್ತಾರೆ ಹಂತಕರು. ಎಸ್ಕೇಪ್ ಆಗೋದಕ್ಕೆ ಮತ್ತೊಂದು ಕಾರನ್ನು ಬಳಕೆ ಮಾಡ್ಕೊಂಡಿರ್ತಾರೆ ಈ 4 ರಿಂದ 5 ಜನ ಹಂತಕರು. ಸುಹಾಸ್ ಶೆಟ್ಟಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕಾರಿಗೆ ಡಿಕ್ಕೆ ಹೊಡೆಸಿ ಸುಹಾಸ್ ಹೊರಗಡೆ ಬರೋಂಗು ಮಾಡಿ, ಆತ ಓಡೋಗೋ ರೀತಿಯಾಗಿ ಮಾಡಿ, ಆತನ ಹಿಂಬದಿಯಿಂದ ಫಾಲೋ ಮಾಡಿಕೊಂಡು ಓಡೋಗಿ ಅಟ್ಯಾಕ್ ಮಾಡೋದು ಇವರ ಪ್ಲಾನ್ ಆಗಿತ್ತು. ಆಮೇಲೆ ಎಸ್ಕೇಪ್ ಆಗಿಬಿಡ್ತಾರೆ. ಆಮೇಲೆ ಇದೆಲ್ಲವೂ ನಡೆದಿದ್ದು ಜನರ ಕಣ್ಣೆದುರುಗಡೆನೇ. ಅದೇನು ಮಧ್ಯರಾತ್ರಿ ಏನಲ್ಲ ನೋಡಿ, ಅದೇ ಕಾರು ಸ್ವಿಫ್ಟ್ ಕಾರ್ ನೋಡ್ತಾ ಇದ್ದೀರಲ್ಲ, ವೈಟ್ ಕಲರು. ಕೊಲೆ ಆದಮೇಲೆ ಎಸ್ಕೇಪ್ ಆಗ್ತಾ ಇದ್ದಾರೆ, ಸುತ್ತ ಜನ ಇದ್ದಾರೆ. ಆ ವಿಡಿಯೋ ನೋಡಿ ಫಸ್ಟ್. ನೋಡಿ, ಇದೇ ಸ್ವಿಫ್ಟ್ ಕಾರು. ಅಲ್ಲಿದ್ದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದು ಕೊಲೆ ಆದ ನಂತರದ ಚಟುವಟಿಕೆಗಳು ಆ ಹಂತಕರಿಂದ. ಆ ಮೇನ್ ರೋಡ್ನಲ್ಲಿ ನೋಡಿ ಜನ ಓಡಾಡ್ತಾ ಇದ್ದಾರೆ. ಇನ್ನು 7:30 ಒಂದು 8 ಗಂಟೆ ಆಸುಪಾಸಿನ ಸಮಯ ಇದು. ಆ ಟೈಮ್ನಲ್ಲಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾರೆ.
ಕೊಲೆ ಮಾಡಿದ ಮೇಲೆ ಇದೇ ಸ್ವಿಫ್ಟ್ ಕಾರ್ನಿಂದ ಎಸ್ಕೇಪ್ ಆಗಿದ್ದಾರೆ. ಆ ಗಾಡಿ ನಂಬರ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬ್ಲರ್ಡ್ ಇದೆ. ಇದೇ ಸ್ವಿಫ್ಟ್ ಕಾರ್ನಲ್ಲಿ, ವೈಟ್ ಕಲರ್ ಸ್ವಿಫ್ಟ್ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾರೆ ಇವರು. ಎಸ್ಕೇಪ್ ಆಗಿ ತರಾತುರಿಯಲ್ಲಿ ನೋಡಿ, ಗಾಡಿದು ಸೌಂಡ್ ಬೇರೆ ಬರುತ್ತೆ. ಯೂಶ್ವಲಿ ತರಾತುರಿಯಲ್ಲಿ ವೇಗವಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಕ್ಸಿಲೇಟರ್ನ ರೈಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಸೌಂಡ್ಗಳಾಗ್ತವೆ. ಜನರು ಎಲ್ಲರೂ ಇದ್ದಾರೆ ಅಲ್ಲಿ, ಅವ್ರು ಏನು ಮಾಡೋಕ್ಕಾಗುತ್ತೆ? ಕೈಯಲ್ಲಿ ತಲವಾರುಗಳು ಇಟ್ಕೊಂಡಿದ್ದಾರೆ, ಕೊಲೆ ಮಾಡಬೇರೆ ಓಡ್ ಬರ್ತಾ ಇದ್ದಾರೆ. ಹಿಂಗಿದ್ದ ಸಂದರ್ಭದಲ್ಲಿ ಯಾರಾದರೂ ಆ ಥರನ ತಡೆಯೋದಕ್ಕಾಗತ್ತಾ? ಎಸ್ಕೇಪ್ ಆಗಿರೋ ವಿಶ್ವಾಸ ಇದು. ಕೊಲೆ ಆದಂಥ ಸಂದರ್ಭದ ವಿಶ್ವಾಸ ಒಂದು ಕಡೆ ನೋಡ್ತಾ ಇದ್ದೀರಿ, ಸೆಂಟ್ರಲ್ಲಿ ಕೊಲೆ ಆದ ನಂತರ ಸ್ವಿಫ್ಟ್ ಕಾರ್ನಲ್ಲಿ ಎಸ್ಕೇಪ್ ಆಗಿರೋದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬಲಭಾಗದಲ್ಲಿ ಕೊಲೆಗಾದ ವ್ಯಕ್ತಿಯ ಫೋಟೋವನ್ನು ನೋಡ್ತಾ ಇದ್ದೀರಿ. ಇದೇನಿಲ್ಲ, ಮೇಲ್ನೋಟಕ್ಕೆ ನೋಡಿದ್ರೆ ರಿವೆಂಜ್ ಮರ್ಡರ್ ಕನ್ಫರ್ಮ್. ಇದು ಮಾರ್ಚ್ 31ನೇ ತಾರೀಕೆ ಸುಹಾಸ್ ಶೆಟ್ಟಿಯ ಕೊಲೆಗೆ ಸ್ಕೆಚ್ ಅನ್ನು ಹಾಕಲಾಗಿತ್ತು ಅನ್ನೋ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರ್ತಾರೆ ದುಷ್ಕರ್ಮಿಗಳು ಇದ್ರ ಬಗ್ಗೆ. ಏನಂತ? ಈತನ ಫೋಟೋವನ್ನು ಹಾಕಿ ಅಥವಾ ಈತನ ಹೆಸರನ್ನು ಹಾಕಿ ರಿವೆಂಜ್ ಸೂನ್ ಹೀಗಂತ ಪೋಸ್ಟ್ ಹಾಕಿರ್ತಾರೆ ಹಂತಕರು. ಆಮೇಲೆ ಟಾರ್ಗೆಟ್ ಕಿಲ್ಲರ್ಸ್ 03 ಇದರ ಅಕೌಂಟ್ನಿಂದ ಪೋಸ್ಟ್ ಹಾಕಿರೋದು. ಹತ್ಯೆಯಾದ ಫಾಸಿಲ್ ಫೋಟೋವನ್ನು ಹಾಕಿರ್ತಾರೆ ಈ ಆರೋಪಿಗಳು. ಆಮೇಲೆ ಟಾರ್ಗೆಟ್ ಸೂನ್ ಅಥವಾ ರಿವೆಂಜ್ ಸೂನ್ ಅಂತ ಬರ್ಕೊಂಡಿರೋದು. 31/3/2025 ಒಂದು ಕತ್ತಿಯ ಒಂದು ಫೋಟೋ ಇದಿದೆ, ಎಮೋಜಿ ಇದೆ, ಫೋಟೋ ಹಾಕಿರೋದಿದು. ಫಾಸಿಲ್ ಫೋಟೋ, ಆಮೇಲೆ ಸುಹಾಸ್ ಶೆಟ್ಟಿ ಫೋಟೋ, ಕತ್ತಿ, ಮತ್ತು ಅದೇನೋ ಬ್ಯಾನ್ ಸಿಂಬಲ್ಲು ಏನೇನೋ ಹಾಕಿದ್ದಾರೆ ಸಿಂಬಲ್ಗಳನ್ನ, ಚಾಕು ಚೂರಿ ಎಲ್ಲ ಫೋಟೋ ಹಾಕಿರೋದು. ಅಂದರೆ ಆಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ರಿವೆಂಜ್ ಸೂನ್ ಅಂತಂದರೆ ನಿಮ್ಮನ್ನು ಹೊಡೆದಾಕ್ತೀನಿ ಅಂತ. ಈ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದು ಮಾರ್ಚ್ ತಿಂಗಳಲ್ಲಿ 31ನೇ ತಾರೀಕು ಅವತ್ತೇ ಹಾಕಿದ್ದಾರೆ.